ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಮತ್ತು ಮೇಕೆದಾಟು ಯೋಜನೆ ವಿಚಾರವಾಗಿ ಈಗ ತಮಿಳುನಾಡಿನೊಂದಿಗೆ ಸಂಧಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವೆರಿ ಗುಡ್. ಈ ವಿಚಾರವಾಗಿ ಆಗಸ್ಟ್ 3ನೇ ತಾರೀಕಿಗೆ ಮಾತುಕತೆಗೆ ಬರುವಂತೆ ತಮಿಳುನಾಡು ಸಿಎಂ ವಿಜಯ್ಗೆ ಕರ್ನಾಟಕ ಸರ್ಕಾರ ಆಹ್ವಾನ ಕೂಡ ಕೊಟ್ಟಿದೆ ಅಧಿಕೃತವಾಗಿಯೇ. ಈಗ ಈ ವಿಚಾರದಲ್ಲಿ ಮಾತುಕತೆ ಆಗಬೇಕಾಗಿದೆ. ನಮಗೆ ಮುಖ್ಯವಾಗಿ ಮೇಕೆದಾಟು ಆದರೆ ಒಂದಿಷ್ಟು ನೀರು ಸ್ಟೋರೇಜ್ ಆಗುತ್ತೆ. ನಾಳೆ ತಮಿಳುನಾಡಿಗೆ ನೀರು ಕೇಳ್ತಾ ಇದೆಯಲ್ಲ, ಅದು ಕೊಡೋಕ್ಕೂ ಅವಕಾಶ ಇದೆ. ನೋಡೋಣ ಏನು ಮಾಡ್ತಾರೆ. I don't want to disclose now. I am very busy with this first week about my cabinet expansion and all these things. We are ready to speak with everyone, share things with everyone, work with everyone. ಒಳ್ಳೆಯದು ಮಾತುಕತೆ ಮೇಲೆ ಮುಗಿಸೋದು ಬೆಟ್ರ್. ಇಲ್ಲಾಂದರೆ ಅವ್ರು ಕೋರ್ಟ್ಗೆ ಹೋಗೋದು, ನಾವು ಕೋರ್ಟ್ಗೆ ಹೋಗೋದು, ಅದು ಬಿಡ್ಲಾರ ಕತೆ ರೀ. ಅದಕ್ಕೆ 1-to-1 ಮಾತಾಡೋದು ಬೆಟ್ರು. ಯಾಕೆಂದ್ರೆ ಅವ್ರು ಅಲ್ಲಿ ಕೂತು ಅವರೊಂದು ಹೇಳೋದು, ನಾವು ಇಲ್ಲಿ ಹೇಳೋದು ಬೇಡ. 1-to-1 ನಿಮ್ಗೆ ಅದರಿಂದ ಲಾಭ ಏನು ನಷ್ಟ ಏನು? ಲಾಭ ಇದೆ, ನಷ್ಟ ಏನಿಲ್ಲ ಅವರಿಗೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇವತ್ತು ಬೆಂಗಳೂರಿನಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೀತು. ಎಲ್ಲಿ ಬರ್ತಾ ಇದೆ? ಗ್ಯಾರಂಟಿ ಯೋಜನೆಗಳೇ ಬರ್ತಿಲ್ಲ ಇನ್ನು ಪ್ರಗತಿಯಲ್ಲಿ. ಆಹಾರ ಸಚಿವ KH ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ HM ರೇವಣ್ಣ ಭಾಗಿಯಾಗಿದ್ದರು. ಸಭೆಯಲ್ಲಿ ಇಲಾಖಾ ಅಧಿಕಾರಿಗಳಿಂದ ಸಚಿವ ಮುನಿಯಪ್ಪ ಮಾಹಿತಿ ಪಡ್ಕೊಂಡ್ರು. ಬಳಿಕ ಸುದ್ದಿಗೋಷ್ಠಿ ಮಾಡಿ ಕೆಲ ಮಾಹಿತಿ ಕೊಟ್ಟಿದ್ದಾರೆ. ಕಾಳಸಂತೆಯಲ್ಲಿ ಅಕ್ಕಿ ಹೋಗೋದನ್ನು ತಡೆಯೋದಕ್ಕೆ ಮುಂದಾಗಿದ್ದೀವಿ. ರೇಷನ್ ಅಂಗಡಿಗಳಿಗೆ CCTV, ಅಕ್ಕಿ ಸಾಗಣೆ ಲಾರಿಗಳಿಗೆ GPS ಅಳವಡಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಇದರಿಂದಾಗಿ ಲೋಡ್ ತುಂಬಿಕೊಂಡು ಲಾರಿ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು 3 ತಿಂಗಳಲ್ಲಿ ಈ ಕೆಲಸ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಇನ್ನು ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ತೆರೆಯೋದಕ್ಕೆ ಸಚಿವ ಮುನಿಯಪ್ಪ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಗ್ಯಾರಂಟಿ ಜಾರಿ ಪ್ರಾಧಿಕಾರದ ಅಧ್ಯಕ್ಷ HM ರೇವಣ್ಣ ಮಾತಾಡಿ, ಪಡಿತರ ಕಳ್ಳಸಾಗಣೆ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ತಡೆ ಒಡ್ಡೋದಕ್ಕೆ ಆಗ್ತಿಲ್ಲ. ಹಾಗಂತ ಸರ್ಕಾರ ಕಣ್ಮುಚ್ಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಅಕ್ಕಿ ಕಳ್ಳಸಾಗಣೆ ತಡೆಯೋದಕ್ಕೆ ಸರಿಯಾದ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಕಾಳಸಂತೆಗೆ ಹೋಗೋದನ್ನು ತಡೆಯೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. CCTVಯನ್ನು ಹಾಕೋದು, GPS ಲಾರಿಗಳೇನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದಕ್ಕೆ GPS ಅನ್ನು ಅಳವಡಿಸೋದು, ಲಾರಿ ಎಲ್ಲಿ ಹೋಗ್ತಾ ಇದೆ ತಾಲೂಕು ಸೊಸೈಟಿಯಿಂದ ಅಥವಾ ನಮ್ಮ ಗೋಡೌನ್ನಿಂದ ವೈಜ್ಞಾನಿಕವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇನ್ನೊಂದು 3 ಮಂತ್ಸಲ್ಲಿ ಇವೆಲ್ಲ ಭಾಳ. ಇನ್ನು ಈ ನೀಟ್ ವಿಚಾರದಲ್ಲಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ನವರು, ಹಾಗಾಗಿ ಪಾಪ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಸಂಪುಟ ವಿಸ್ತರಣೆ ಸ್ವಲ್ಪ ವಿಳಂಬ ಆಗ್ಬೋದು ಅಂತಿದ್ದಾರೆ. ಇದರ ಪರಿಣಾಮನೇ ಸಚಿವರೆಲ್ಲ ಬೇಕಲ್ಲ, ಅವ್ರು ಇಲ್ಲದೆ ಇರೋದಕ್ಕೋಸ್ಕರ ಈಗ ಆಗಸ್ಟ್ 6ನೇ ತಾರೀಕಿಗೆ ಶುರು ಆಗಬೇಕಾಗಿತ್ತು ಅಧಿವೇಶನ. ಅದರ 15ಕ್ಕೆ ಶುರು ಮಾಡೋ ಸಾಧ್ಯತೆ ಇದೆ. ಈ ಕಡೆಗೆ ಚಾಮರಾಜನಗರದಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ 2 ದಿನದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ಬಿಡುತ್ತೆ ಅಂತ ಅವ್ರದ್ದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದಾ? ಯಾರಿಗೆ ಮಾಹಿತಿ ಇದೆ? ಓಕೆ. ಇನ್ನು ಸಂಪುಟ ವಿಸ್ತರಣೆ ವಿಳಂಬ ಮಧ್ಯೆ ಇವತ್ತು ವೇಣುಗೋಪಾಲ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರ ಜೊತೆಗೆ ಒಂದಿಷ್ಟು ಸಭೆಯನ್ನು ಮಾತನಾಡಿದಾರಂತೆ. ಯಾವುದೇ ಕ್ಷಣದಲ್ಲೂ ಕ್ಯಾಬಿನೆಟ್ ವಿಸ್ತರಣೆ ನಡೀಬಹುದು ಅಂತ ಹೇಳಿದ್ದಾರೆ. ಓಕೆ. ಪಶುವೈದ್ಯಾಧಿಕಾರ ನೇಮಕಾತಿ ವಿವಾದದ ಬೆನ್ನಲ್ಲೇ KPSC ವಿರುದ್ಧ ಮತ್ತೊಂದು ಗಂಭೀರ ಆರೋಪ. ಇಲ್ಲಿ ನೋಡಿ ಸ್ಕ್ಯಾಮ್ಗಳು ಹೆಂಗೆ ಆಗ್ತಿದೆ ಅಂತ. PDO ಹುದ್ದೆಗಳ ನೇಮಕಾತಿ ಪರೀಕ್ಷೆಯಲ್ಲೂ ಗೋಲ್ಮಾಲ್ ನಡೆದಿದೆ ಅಂತ ಅಭ್ಯರ್ಥಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. PDO 2024ರಲ್ಲಿ 150 PDOಗಳ ನೇಮಕಾತಿಗೆ ನಡೆದಿದ್ದ ಪರೀಕ್ಷೆ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಟಾಪ್ 10 ರ್ಯಾಂಕ್ನಲ್ಲಿ ಒಂದೇ ಊರಿನ 2 ಅಭ್ಯರ್ಥಿಗಳಿದ್ದು ಒಂದೇ ತಾಲೂಕಿನ 8 ಅಭ್ಯರ್ಥಿಗಳು ಉತ್ತೀರ್ಣರಾಗಿರುವ ಆರೋಪ ಕೇಳಿಬಂದಿದೆ. ಫಲಿತಾಂಶದಲ್ಲಿ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. CMಗೆ ದೂರು ನೀಡಿದರೂ ಕ್ರಮ ತಗೊಂಡಿಲ್ಲ ಅಂತ ಕಿಡಿಕಾರಿರುವ ಅಭ್ಯರ್ಥಿಗಳು KPSC ಕಾರ್ಯದರ್ಶಿಗೆ ದೂರು ಸಲ್ಲಿಸಿ ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. KPSC ಅಕ್ರಮದ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ BJP ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. KPSCಯಲ್ಲಿ ಹಗರಣ ಆಗ್ತಾನೇ ಇದೆ, ನಿತ್ಯ ಒಂದೊಂದು ಹಗರಣ ಹೊರಗೆ ಬರ್ತಾ ಇದೆ. ಸರ್ಕಾರ ಇದನ್ನು ಎಚ್ಚರಿಕೆಯಿಂದ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆ KSದ ರಿಸಲ್ಟ್ ಬಿಡ್ರಪ್ಪ, ಪಾಪ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಹುಡುಗರೆಲ್ಲ. ಜೀವನ ಎಲ್ಲ ಹಂಗೆ ಆಗೋಗ್ಬಿಟ್ಟಿದೆ ಅವ್ರದ್ದು. KSದ ಹಂಗೆ ಕೂತಿದೆ. ಇದ್ರ ಮಧ್ಯದಲ್ಲಿ ಇದ್ರ ಬಗ್ಗೆ ಯಾರು ಮಾತಾಡಿದ್ರೆ ಯಾರು ಮಾತಾಡಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಯ್ಯೋ, ರಾಜ್ಯದ ಗ್ರಾಹಕರಿಗೆ ಸರ್ಕಾರ ದರ ಏರಿಕೆ ಶಾಕ್ ಕೊಡ್ತಾನೇ ಇದೆ. ಅಧಿಕಾರಕ್ಕೆ ಬಂದಾಗಿನಿಂದ ಬೆಣ್ಣೆ ಮತ್ತು ತುಪ್ಪದ ದರವನ್ನು ಹೆಚ್ಚಳ ಮಾಡಿಬಿಟ್ಟಿದೆ. ತುಪ್ಪದ ಬೆಲೆ 15 ರೂಪಾಯಿ ಜಾಸ್ತಿ ಆಗಿದೆ ಕೆಜಿಗೆ, ಬೆಣ್ಣೆ ದರ 50 ರೂಪಾಯಿ ಜಾಸ್ತಿ ಆಗಿದೆ. ಇದೆಲ್ಲ ಗೊತ್ತಲ್ಲ ನಿಮಗೆ. ಸೊ ಹಾಗಾಗಿ ಈಗ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತ ಮಾಜಿ ಸಚಿವ ಶಾಸಕ ಸುನಿಲ್ ಕುಮಾರ್ ಆಗ್ರಹಿಸಿದ್ದಾರೆ. ಹಲವು ಕಡೆಗಳಲ್ಲಿ ಆಕ್ರೋಶ ಈಗ ವ್ಯಕ್ತವಾಗ್ತಾ ಇದೆ. ಎಲ್ಲ ವಸ್ತುಗಳ ದರ ಏರಿಕೆ ಮಾಡಿದೆ. ಅಬಕಾರಿ ಸುಂಕ ಜಾಸ್ತಿ ಆಗಿದೆ, ಕಂದಾಯ ಇಲಾಖೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು, ಪೆಟ್ರೋಲು ಡೀಸೆಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಅಂದರೆ ರಾಜ್ಯದವರು ಹಾಕೋ ಟ್ಯಾಕ್ಸು. ಬೆಲೆ ಏರಿಕೆ ಮಾಡಿ ಸರ್ಕಾರ ಮಧ್ಯಮ ವರ್ಗದವರ ಮೇಲೆ ಬರೆ ಹಾಕ್ತಾ ಇದ್ದಾರೆ ಅಂತ ಅವರ ಆಕ್ರೋಶ. ಈಗ ಜನನೂ ಕೂಡ ಅಷ್ಟೇ ಒಂದಿಷ್ಟು ಆಕ್ರೋಶವನ್ನು ಹೊರ ಹಾಕ್ತಾರೆ. ಅದನ್ನು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅನುಭವಿಸಲೇಬೇಕು, ಕೊಡಲೇಬೇಕು. ಇನ್ನು BMTC ಬಸ್ನಲ್ಲಿ ವ್ಯಕ್ತಿಯೊಬ್ಬ ಅಸಭ್ಯವಾಗಿ
ಹೆಣ್ಣು ಮಕ್ಕಳ ಮೈ ಮುಟ್ಟಿದ್ದಾನೆ ಅಂತ ಆರೋಪಿಸಿ ಗೂಸಾ ಕೊಟ್ಟಿರೋ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹೆಬ್ಬಾಳದಿಂದ ಮಾನ್ಯತಾ ಟೆಕ್ ಪಾರ್ಕ್ ಕಡೆಗೆ ಹೋಗ್ತಿದ್ದ ಬಸ್ನಲ್ಲಿ ಕಿಡಿಗೇಡಿಯೊಬ್ಬ ಏಕಾಏಕಿ ಮಹಿಳೆಯರನ್ನು ಅಸಭ್ಯವಾಗಿ ಮುಟ್ಟಿದ್ದಾನೆ. ತಕ್ಷಣ ಮಹಿಳೆಯರು ಬಸ್ ಡ್ರೈವರ್ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಬಸ್ ಡ್ರೈವರ್ ಕಿಡಿಗೇಡಿಗೆ ಗೂಸಾ ಕೊಟ್ಟಿದ್ದಾನೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆ ವಿಡಿಯೋ ಹಂಚಿಕೊಂಡಿದ್ದು ಇಂಥವ್ರನ್ನ ನೋಡಿದ್ರೆ ಹುಷಾರು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಸ್ನಲ್ಲಿ ವಿದ್ಯಾರ್ಥಿನಿಗೆ ಕಿರುಕುಳ ಕೊಟ್ಟ ಆರೋಪದಲ್ಲಿ 2 ಗ್ರಾಮಗಳ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿದೆ. ಯುವಕರು ಬೆಲ್ಟು, ಕಲ್ಲು, ಕಟ್ಟಿಗೆಯಿಂದ ಹೊಡೆದಾಡಿಕೊಂಡ ಘಟನೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜಕ್ಕಬಾಳ ಗ್ರಾಮದ ಬಳಿ ನಡೆದಿದೆ. ಚಲಿಸುತ್ತಿದ್ದ ಬಸ್ನಲ್ಲೇ ಗಲಾಟೆ ಶುರುವಾಗಿದೆ. ಮಾಹಿತಿ ನೀಡಿದರೂ ಸ್ಥಳಕ್ಕೆ ಬಾರದ ಪೊಲೀಸರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅವನನ್ನು ಹಿಡಿದು ಕೊಟ್ರ ಪೊಲೀಸರಿಗೆ, ಇಲ್ಲ ಒದ್ದು ಅಷ್ಟೇ ಕಳಿಸಿದ್ರು? ಕೊಟ್ಟಿದ್ದಾರೆ. ಕೊಡಬೇಕಿತ್ತು ಇನ್ನೂ ಒಂದು ಸರಿತ್ನಾಗ, ಇನ್ನೊಂದ್ಸಲ ನೆನಪಲ್ಲಿ ಇಟ್ಕೊಳ್ಬೇಕಾಗಿತ್ತು ಆ ಬಸ್ನಲ್ಲಿದ್ದಂಥವನಿಗೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ, ಇದೆಲ್ಲ ವಿಚಾರಣೆ ಮಾಡಿಬಿಟ್ಟು ಅವನು ಮಾನಸಿಕ ಅಸ್ವಸ್ಥ ಅಂದ್ಬಿಡ್ತಾರೆ. ಅದೊಂದು ಸಾಮಾನ್ಯ ಆಗೋಗ್ಬಿಟ್ಟಿದೆ ಅವನಿಗೆ. ಮಾನಸಿಕ ಅಸ್ವಸ್ಥ ಅಂದರೆ ಮುಟ್ಟಬೇಕಾದ್ರೆ ಮಾನಸಿಕ ಅಸ್ವಸ್ಥ ಇರೋದಿಲ್ಲ ಅಷ್ಟೇ. ಓದಿಬೇಕಿಂತವ್ರಿಗೆಲ್ಲ ಎಲ್ಲಿಂದ ಬಂದಿದ್ದವನೋ ಏನೋ. ನಮ್ಮ ರಾಜ್ಯದಲ್ಲಿ ಮಳೆ ಆಗಪ್ಪ ಅಂತಂದರೆ ಮಳೆನೇ ಆಗ್ತಿಲ್ಲ. ಆದರೆ ಇಲ್ಲಿ ಮಾತ್ರ ಸುರಿತಾ ಇದ್ದಾನೆ ಹಂಗೆ. ದೇಶದ ಹಳೆಬಡೆ ಎಲ್ಲ ಮಳೆ ಜೋರಾಗಿದೆ. ಹಿಮಾಚಲ ಪ್ರದೇಶದ ಕಿಲ್ಲಾರ್ ಉದಯಪುರ ರಸ್ತೆಯಲ್ಲಿ ಟಾಟಾ ಸುಮೋ ಒಂದರ ಮೇಲೆ ಒಂದು ಹೆಬ್ಬಂಡೆ ಬಿದ್ದುಬಿಟ್ಟಿದೆ. ಪಾಪ 13 ಜನ ಸಾವನ್ನಪ್ಪಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಆಗ್ತಾ ಇದೆ. ವಲ್ಸದ್ ಜಿಲ್ಲೆಯ ಉಮರ್ಗಾಂವ್ ತಾಲೂಕಿನಲ್ಲಿ 16 ಗುಂಟೆಯಲ್ಲಿ 43 ಇಂಚು ಮಳೆಯಾಗಿದೆ ಅಂತೆ. 16 ಗುಂಟೆಯಲ್ಲಿ ಏಯಪ್ಪ. 11 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 40,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದಾರೆ. ನವಸಾರಿಯಲ್ಲಿ ನೀರಿನ ಮಧ್ಯೆ ಸಿಲುಕಿದವರನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿದ್ದಾರೆ. NDRF ಕೂಡ ಕೈ ಜೋಡಿಸಿಕೊಂಡಿದೆ. ಅಹಮದಾಬಾದ್, ಸೂರತ್ನಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರ, ರಾಜಸ್ಥಾನದಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಯಮುನಾ ನದಿಗಳು ಉಕ್ಕಿ ಹರಿತಾ ಇವೆ. ಪಾಟ್ನಾ ಸೇರಿ ಬಿಹಾರದ 11 ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ರಾಜ್ಯದ ನದಿಗಳಿಗೆ ಮತ್ತೆ ನೀರು ಹರಿದು ಬರ್ತಾ ಇದೆ. ಆಲ್ಮಟ್ಟಿ ಜಲಾಶಯ ಬಹುತೇಕ ಭರ್ತಿ ಹಂತಕ್ಕೆ ತಲುಪಿದೆ. ಬಸವಸಾಗರಕ್ಕೆ 70,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಿದ್ದಾರೆ. ಬಸವಸಾಗರ ಜಲಾಶಯದಿಂದ 30,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ಕೃಷ್ಣಾ ನದಿ ಪಾತ್ರದ ರಾಯಚೂರು ಜಿಲ್ಲೆಯ ಲಿಂಗಸಗೂರು, ದೇವದುರ್ಗ, ರಾಯಚೂರು ಜನರು ಎಚ್ಚರದಿಂದ ಇರೋಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ಕಡೆಗೆ ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಭಾಗದಲ್ಲೂ ಕೂಡ ಜೋರು ಮಳೆ ಆಗ್ತಾ ಇದೆ. ಶಿರಸಿಯಲ್ಲಿ ಪ್ರವಾಹ ನಿರ್ಮಾಣವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ತೋಟ ಗದ್ದೆಗಳೆಲ್ಲ ಜಲಾವೃತವಾಗಿದೆ. ಯಲ್ಲಾಪುರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಗಂಗಾವಳಿ ನದಿಯಿಂದಾಗಿ ಮಾಗೋಡು ಜಲಪಾತ ಮೈದುಂಬಿ ಹರಿತಾ ಇದೆ. ಕಾರವಾರ ತಾಲೂಕಿನ ಮುದುಗಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಲ್ಲು ಬಂಡೆಗಳ ಸಹಿತ ಭೂಕುಸಿತವಾಗ್ಬಿಟ್ಟಿದೆ. ಕೊಡಗಿನ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹಾರಂಗಿ ಜಲಾಶಯ ಶೀಘ್ರದಲ್ಲೇ ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇದೆ ಅಂತಿದ್ದಾರೆ. ವೆರಿ ಗುಡ್. ನಾಳೆ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರು ಹೊರಬಿಡುವ ಸಾಧ್ಯತೆ ಕೂಡ ಇದೆ. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಬರೀ ಮೋಡ ಕವಿದ ವಾತಾವರಣ ಅಷ್ಟೇ. ಬೆಂಗಳೂರಿನಲ್ಲಿ ನೋಡಿ ಇವ್ರು ಹೆಂಗೆ ಆಟ ಆಡ್ತಾರೆ ಸರ್ಕಾರದವರು ಅಂದರೆ, B2A ಖಾತಾದಾರರಿಗೆ ಶಾಕ್. 7.5 ಲಕ್ಷ ಬಿ ಖಾತಾದಾರರಿಗೆ ಮಾರ್ಗಸೂಚಿ ದರ 2%ನಲ್ಲಿ ಬಿಯಿಂದ ಎ ಖಾತೆಗೆ ಪರಿವರ್ತನೆ ಮಾಡಿಕೊಡ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಘೋಷಣೆ ಮಾಡಿತ್ತು. ಖುದ್ದು DK ಶಿವಕುಮಾರ್ ಅವರೇ ಘೋಷಣೆ ಮಾಡಿದರು. 2% ಅಷ್ಟೇ ಅಲ್ವಾ ಅಂತ ಜನ B2A ಖಾತೆಗೆ ಅರ್ಜಿ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಆದರೆ ಅರ್ಜಿ ಸಲ್ಲಿಕೆ ವೇಳೆ GBA ಕತ್ತರಿ ಕೆಲಸ ಬಟಾಬಯಲಾಗಿದೆ. ಅರ್ಜಿಯಲ್ಲಿ ಸುಮಾರು 5ಕ್ಕೂ ಹೆಚ್ಚು ಶುಲ್ಕಗಳನ್ನು ವಿಧಿಸಿದ್ದು ಹಿಡನ್ ಚಾರ್ಜಸ್. ಬಳಕೆ ಮಾಡದೇ ಇರೋದಕ್ಕೆಲ್ಲ ಶುಲ್ಕ ಯಾಕೆ ಕಟ್ಟಬೇಕು ಅಂತ ಖಾತಾದಾರರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಈ ಬಗ್ಗೆ 5 ಪಾಲಿಕೆಗಳಲ್ಲೂ ಖಾತಾದಾರರು ದೂರು ಸಲ್ಲಿಕೆ ಮಾಡಿದ್ರು ಕಮಿಷನರ್ಗಳು ಉತ್ತರಿಸೋ ಕೆಲಸ ಮಾಡ್ತಾ ಇಲ್ಲ. ಏನೇನಂತೆ, ತಂತ್ರಾಂಶ ಶುಲ್ಕ, ಸಾಫ್ಟ್ವೇರ್ ಚಾರ್ಜ್, ಕೆರೆ ಅಭಿವೃದ್ಧಿ, ರಿಂಗ್ ರೋಡ್ ಅಭಿವೃದ್ಧಿ ಚಾರ್ಜ್, ಸ್ಲಮ್ ಅಭಿವೃದ್ಧಿ ಚಾರ್ಜ್, ಸಾರಿಗೆ ಅಭಿವೃದ್ಧಿ ಚಾರ್ಜ್, ಸುಧಾರಣಾ ಶುಲ್ಕ, ವಾಟರ್ ಸಪ್ಲೈ ಅಂತೆಲ್ಲ ಸುಮಾರು 3,000ರಿಂದ 5,000 ಸಾವಿರ ರೂಪಾಯಿ ಅಂತ ಒಂದೊಂದಕ್ಕೆ. BJP ಅವರು ಕೂಡ ಇದು 33,000 ಎಕ್ಸ್ಟ್ರಾ ಬರುತ್ತೆ ಅಂತ ಮುಖ್ಯಮಂತ್ರಿಗಳಿಗೆ, ಕೃಷ್ಣ ಬೈರೇಗೌಡರಿಗೆಲ್ಲ ಪತ್ರ ಬರೆದ್ರು. ಏನೂ ಪ್ರಯೋಜನ ಆಗಿಲ್ಲ. ನಮ್ಮೂರಿನ ಸುದ್ದಿ ಹೇಳದೇ ಇದ್ರೆ ಹೆಂಗ್ರಿ. ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ಆಗಸ್ಟ್ 1ರಂದು ಮೊದಲ ಬಾರಿಗೆ ಸಂಪೂರ್ಣ ಮಹಿಳಾ ನ್ಯಾಯಮೂರ್ತಿಗಳನ್ನು ಒಳಗೊಂಡಂಥ 7 ನ್ಯಾಯಪೀಠಗಳು ಕಾರ್ಯನಿರ್ವಹಿಸುತ್ತವೆ. ಸಂವಿಧಾನಾತ್ಮಕ ನ್ಯಾಯಾಲಯಗಳ ಇತಿಹಾಸದಲ್ಲೇ ಅಪರೂಪದ ಈ ವಿಶೇಷ ಕಲಾಪ ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನಡೆಯುತ್ತೆ. ನ್ಯಾಯಾಂಗ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲಾಗಿದೆ. ಯಾದಗಿರಿಯಲ್ಲಿ ದಲಿತ ಮುಖಂಡನ ಕೊಲೆ ಕೇಸ್ ಸಂಬಂಧ 12 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯ ಮಹತ್ವ ಮತ್ತು ಐತಿಹಾಸಿಕ ತೀರ್ಪು ಕೊಟ್ಟಿದೆ. ಕೊಲೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಬರೋಬ್ಬರಿ 17 ಅಪರಾಧಿಗಳಿಗೆ ಜೀವಾವಧಿ ಜೈಲು ಶಿಕ್ಷೆ, ದಂಡ ವಿಧಿಸಿ ಕೋರ್ಟ್ ಆದೇಶ ನೀಡಿದೆ. 2014ರ ಜನವರಿಯಲ್ಲಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕನ್ಯಾಕೊಳೂರು ಗ್ರಾಮದಲ್ಲಿ ಚೌಡೇಶ್ವರಿ ದೇವಿ ಜಾತ್ರೆ ನಡೀತಾ ಇತ್ತು. ಈ ವೇಳೆ ಬ್ಯಾನರ್ ಹರಿದ ವಿಚಾರವಾಗಿ 2 ಗುಂಪುಗಳ ನಡುವೆ ಜಾತಿ ಸಂಘರ್ಷ ಶುರುವಾಗಿ ಗ್ರಾಮದ ದಲಿತ ಮುಖಂಡ ದೇವೇಂದ್ರಪ್ಪ ಭೀಮಪ್ಪ ದಳಪತಿ ಕೊಲೆಯಾಗಿತ್ತು. ಆ ಪ್ರಕರಣದಲ್ಲಿ 17 ಅಪರಾಧಿಗಳಿಗೆ ಈಗ ಜೀವಾವಧಿ ಶಿಕ್ಷೆ ಆಗಿದೆ.
ಹಾಂ, ಪಾಪ ಎಣ್ಣೆ ಕುಡಿಯೋರಿಗೆ ಇದೊಂದು ಬ್ಯಾಡ್ ನ್ಯೂಸ್. ಏನು ಅಂದರೆ ಬಿಯರ್ ಬಾಟಲ್ಗಳನ್ನ ಸಾಗಿಸ್ತಾ ಇದ್ರು, ಲಾರಿ ಪಲ್ಟಿ ಆಗಿಬಿಟ್ಟಿದೆ. ಲಕ್ಷಾಂತರ ಮೌಲ್ಯದ ಬಿಯರ್ ಮಣ್ಣು ಪಾಲಾಗ್ಬಿಟ್ಟಿದೆ. 1100 ಕೇಸ್ ಬಿಯರ್ ಬಾಟಲ್ಗಳಂತೆ, ಟಿನ್ಗಳಂತೆ, 17 ಲಕ್ಷ ಮೌಲ್ಯದ್ದಂತೆ. ಚೆಲ್ಲಾಪಿಲ್ಲಿ ಆಗಿಬಿಟ್ಟಿದೆ. ಅಯ್ಯೋ ಕತೆ.